ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆ ತಮ್ನೈಲ್ ಹೆಡ್ಡಿಂಗ್ ನೋಡಿ ಒಂದು ಆಶ್ಚರ್ಯ ಆಗಿರಬಹುದು. ಇರಾನ್ ಅಧ್ಯಕ್ಷರು ಸತ್ತೋಗಿದ್ದಾರೆ, ಇದೇನಿದು ಸಂಭ್ರಮಾಚರಣೆ ಅಂತ ಬರೆದಿದ್ದಾನಲ್ಲ ಅಂತ. ಮಿತ್ರರೇ, ಇದು ಆಶ್ಚರ್ಯ ಆದರೂ ಸತ್ಯ. ಇರಾನ್ನಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ದುಃಖ ಆಗುತ್ತೆ, ಜನ ಅಳುತ್ತಾರೆ, ಅದಕ್ಕೋಸ್ಕರವಾಗಿ ದುಃಖ ವ್ಯಕ್ತಪಡಿಸ್ತಾರೆ, ಇದೆಲ್ಲ ಸಹಜ. ಆದ್ರೆ ಇರಾನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಯಾಕೆ, ಏನಾಯ್ತು, ಈ ಘಟನೆ ಆದ ಬಳಿಕ ಸಂಭ್ರಮಾಚರಣೆ ಯಾಕೆ, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇಬ್ರಾಹಿಂ ರೈಸಿ ಇರಾನ್ನ ಅಧ್ಯಕ್ಷರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಅವರು ಮಿಸ್ಸಿಂಗ್ ಆಗಿದ್ದಾರೆ, ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ, ಹೆಲಿಕಾಪ್ಟರ್ ಪತನವಾಗಿರುವ ಶಂಕೆ ವ್ಯಕ್ತವಾಗಿದೆ. ಇದುವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ನಿಮಗೆ ತಿಳಿಸಿದ್ದೆ. ಆದರೆ ಮಿತ್ರರೇ, ಈಗ ಆ ಹೆಲಿಕಾಪ್ಟರ್ ಪತನವಾಗಿದೆ. ಕಂಪ್ಲೀಟ್ ಆಗಿ ಸುಟ್ಟಂತಹ ಸ್ಥಿತಿಯಲ್ಲಿ ಹೆಲಿಕಾಪ್ಟರ್ ಈಗ ಪತ್ತೆಯಾಗಿರುವಂತಹದ್ದು. ಆ ಹೆಲಿಕಾಪ್ಟರ್ನಲ್ಲಿದ್ದಂತಹ ಯಾವುದೇ ವ್ಯಕ್ತಿಯೂ ಕೂಡ ಬದುಕುಳಿದಿಲ್ಲ ಅಂತ ಹೇಳಿ ಇರಾನ್ ಘೋಷಣೆ ಮಾಡಿದೆ. ಮಿತ್ರರೇ, ಆ ಹೆಲಿಕಾಪ್ಟರ್ನಲ್ಲಿ ಇಬ್ರಾಹಿಂ ರೈಸಿ ಇರಾನ್ನ ಅಧ್ಯಕ್ಷರಿದ್ರು, ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವರಿದ್ರು, ಓರ್ವ ಇಮಾಮ್ ಕೂಡ ಆ ಹೆಲಿಕಾಪ್ಟರ್ನಲ್ಲಿದ್ರು, ಜೊತೆಗೆ ಅಜರ್ಬೈಜಾನ್ನ ಓರ್ವ ನಾಯಕ ಕೂಡ ಇದ್ರು. ಇವರೆಲ್ಲರೂ ಕೂಡ ಈಗ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಮಿತ್ರರೇ, ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಇಬ್ರಾಹಿಂ ರೈಸಿ ಇರಾನ್ನ ಪಕ್ಕದ ದೇಶವಾದಂತಹ ಅಜರ್ಬೈಜಾನ್ಗೆ ತೆರಳಿದ್ರು. ಮೇ 19ನೇ ತಾರೀಕು ಅಂದರೆ ನಿನ್ನೆ ಅಜರ್ಬೈಜಾನ್ನಲ್ಲಿ ಡ್ಯಾಮ್ಗಳ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಇದಕ್ಕೋಸ್ಕರವಾಗಿ ಇಬ್ರಾಹಿಂ ರೈಸಿ ಹೋಗಿದ್ರು. ಅವರ ಜೊತೆಗೆ ಇರಾನ್ನ ಫಾರಿನ್ ಮಿನಿಸ್ಟರ್ ಕೂಡ ತೆರಳಿದ್ರು. ಅಲ್ಲಿ ಡ್ಯಾಮ್ ಉದ್ಘಾಟನೆ ಆಯಿತು, ಅಲ್ಲಿ ಸಭೆ ಸಮಾರಂಭ ಎಲ್ಲ ಮುಗೀತು. ಆನಂತರ ಅವರು ಇರಾನ್ಗೆ ವಾಪಸ್ ಆಗ್ತಾ ಇದ್ರು. ಇರಾನ್ನ ರಾಜಧಾನಿ ಟೆಹರಾನ್ಗೆ ವಾಪಸ್ ಆಗ್ತಾ ಇದ್ರು. ಆದರೆ ಮಾರ್ಗ ಮಧ್ಯದಲ್ಲಿ ಹೆಲಿಕಾಪ್ಟರ್ ಪತನಗೊಂಡಿದೆ. ಅಜರ್ಬೈಜಾನ್ ಮತ್ತು ಇರಾನ್ನ ಗಡಿ ಭಾಗದಲ್ಲೇ ಹೆಲಿಕಾಪ್ಟರ್ ಪತನಗೊಂಡಿದೆ. ಈ ವೇಳೆ 2 ಕಾನ್ವಾಯ್ ಹೆಲಿಕಾಪ್ಟರ್ಗಳಿದ್ವು. ಸಾಮಾನ್ಯವಾಗಿ ಅಧ್ಯಕ್ಷರು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾನ್ವಾಯ್ ಹೆಲಿಕಾಪ್ಟರ್ ಕೂಡ ಇರ್ತವೆ. ಆದರೆ ಆ 2 ಹೆಲಿಕಾಪ್ಟರ್ ವಾಪಸ್ ಬಂದು ಅಧ್ಯಕ್ಷರು ಸಾಗ್ತಾ ಇದ್ದಂತಹ ಹೆಲಿಕಾಪ್ಟರ್ ಮಾತ್ರ ಪತನಗೊಂಡಿತ್ತು. ಏನಾಯಿತು, ಕ್ರಾಶ್ ಆಯ್ತಾ, ಹಾರ್ಡ್ ಲ್ಯಾಂಡಿಂಗ್ ಆಗಿದೆಯಾ, ಯಾವುದು ಕೂಡ ಮಾಹಿತಿ ಇರಲಿಲ್ಲ. ಇರಾನ್ನ ಸ್ಟೇಟ್ ಮೀಡಿಯಾ ಏನು ಹೇಳಿತ್ತು, ಹಾರ್ಡ್ ಲ್ಯಾಂಡಿಂಗ್ ಆಗಿದೆ, ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ ಅಂತ. ಮಿತ್ರರೇ, ಬರೋಬ್ಬರಿ 14 ಗಂಟೆಗಳ ಕಾಲ ಸರ್ಚಿಂಗ್ ಆಪರೇಷನ್ ನಡೀತು. ಯಾವಾಗ ಇರಾನ್ನ ಅಧ್ಯಕ್ಷರು ಮಿಸ್ ಆಗಿದ್ದಾರೆ, ಹೆಲಿಕಾಪ್ಟರ್ ಬಂದಿಲ್ಲ ಅಂತ ಗೊತ್ತಾಯಿತು, ತಕ್ಷಣ ರಷ್ಯಾ ಕೂಡ ಸರ್ಚಿಂಗ್ ಆಪರೇಷನ್ ಮಾಡೋದಕ್ಕೆ 47 ಜನ ತಜ್ಞರನ್ನು ಕಳುಹಿಸಿಕೊಟ್ಟಿತ್ತು. ಇನ್ನೊಂದು ಕಡೆ ಅಜರ್ಬೈಜಾನ್ ಕೂಡ ಕಾಲ್ನಡಿಗೆಯಲ್ಲಿ ಹುಡುಕುವಂತಹ ತಂಡಗಳನ್ನು ಕಳುಹಿಸಿತ್ತು. ಜೊತೆಗೆ ಟರ್ಕಿ ಡ್ರೋನ್ ಟೀಮನ್ನು ಕೂಡ ಕಳುಹಿಸಿತ್ತು. ರಾತ್ರಿ ಪೂರ್ತಿ ಸರ್ಚಿಂಗ್ ಆಪರೇಷನ್ ನಡೀತು. ಆದರೆ ಏನೂ ಕೂಡ ಗೊತ್ತಾಗಿರಲಿಲ್ಲ. ಅಂತಿಮವಾಗಿ ಟರ್ಕಿಯ ಡ್ರೋನ್ಗೆ ಒಂದು ವಿಜುವಲ್ ಸಿಕ್ತು. ಆ ವಿಜುವಲ್ಸ್ನಲ್ಲಿ ಹೆಲಿಕಾಪ್ಟರ್ ಪತನವಾಗಿರೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹೆಲಿಕಾಪ್ಟರ್ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ, ಅದರಲ್ಲಿ ಯಾರೂ ಬದುಕುಳಿದಿಲ್ಲ ಅಂತೇಳಿ ಇರಾನ್ ಈಗ ಹೇಳ್ತಾ ಇದೆ. ಮಿತ್ರರೇ, ಈಗ ಅನೇಕ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದರ ಹಿಂದೆ ಯಾರದ್ದಾದ್ರೂ ಕೈವಾಡ ಇದೆಯಾ? ಅತ್ಯಂತ ಪ್ರತಿಕೂಲ ಹವಾಮಾನದಲ್ಲಿ ಹೆಲಿಕಾಪ್ಟರ್ ಅನ್ನು ಚಲಾಯಿಸಿದ್ದೇಕೆ? ಸಾಮಾನ್ಯವಾಗಿ ಈ ಹೆಲಿಕಾಪ್ಟರ್ ಹಾರಿಸುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮುಂಜಾಗ್ರತೆ ವಹಿಸಲಾಗುತ್ತೆ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ವೆದರ್ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಳ್ಳಲಾಗುತ್ತೆ. ಅದರಲ್ಲೂ ಅಧ್ಯಕ್ಷರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಳಬೇಕಾ, ಹೆಚ್ಚು ಜಾಗೃತಿಯನ್ನು ವಹಿಸಲಾಗುತ್ತೆ. ಅವರು ಸಾಗುವಂತಹ ಮಾರ್ಗದಲ್ಲಿ ವೆದರ್ ಕಂಡೀಷನ್ ಹೇಗಿದೆ ಅಂತ. ಯೂಶುವಲಿ ಭಾರತದಂತಹ ದೇಶದಲ್ಲಿ ಏನಾಗುತ್ತೆ, ಅಧ್ಯಕ್ಷರು, ಪ್ರಧಾನಿ, ವೈಸ್ ಪ್ರೆಸಿಡೆಂಟ್ ಇವರು ಯಾರಾದರೂ ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲಿಗೆ ಕಾನ್ವಾಯ್ ಹೆಲಿಕಾಪ್ಟರ್ ಹೋಗುತ್ತೆ. ಸಾಕಷ್ಟು ಮುಂದೆ ಹೋಗಿರುತ್ತೆ ಒಂದು ಹೆಲಿಕಾಪ್ಟರ್. ಮಧ್ಯದಲ್ಲಿ ಅಧ್ಯಕ್ಷರು ಹೋಗ್ತಾರೆ, ಹಿಂದ್ಗಡೆ ಇನ್ನೊಂದು ಹೆಲಿಕಾಪ್ಟರ್ ಬರ್ತಾ ಇರುತ್ತೆ. ಅಂದರೆ ಮುಂದೆ ಹೋದಂತಹ ಹೆಲಿಕಾಪ್ಟರ್ ಕರೆಕ್ಟಾಗಿ ಮಾರ್ಗವನ್ನು ತೋರಿಸುತ್ತೆ. ಜೊತೆಗೆ ಅಲ್ಲಿ ವೆದರ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಅಧ್ಯಕ್ಷರಿರುವಂತಹ ಹೆಲಿಕಾಪ್ಟರ್ಗೆ ಸಂದೇಶ ಕಳಿಸ್ತಾ ಇರುತ್ತೆ. ಇರಾನ್ನಲ್ಲೂ ಕೂಡ ಈ ಪ್ರೊಸೀಜರ್ ಫಾಲೋ ಮಾಡದಂತೆ ಕಂಡು ಬರ್ತಾ ಇದೆ. ಯಾಕೆಂದರೆ 3 ಹೆಲಿಕಾಪ್ಟರ್ಗಳಿದ್ವು. ಆದರೆ ಕಾನ್ವಾಯ್ ಹೆಲಿಕಾಪ್ಟರ್ ಸೇಫ್ ಆಗಿ ಹೋಗಿದ್ದಾವೆ, ಅಧ್ಯಕ್ಷರಿರುವಂತಹ ಹೆಲಿಕಾಪ್ಟರೇ ದುರಂತಕ್ಕೊಳಗಾಗಿದ್ದು. ಹೀಗಾಗಿ ಮೊದಲನೇ ಅನುಮಾನ ಬರುತ್ತೆ, ಇಷ್ಟೊಂದು ಪ್ರತಿಕೂಲ ವಾತಾವರಣದಲ್ಲಿ ಯಾಕೋಸ್ಕರವಾಗಿ ಹೆಲಿಕಾಪ್ಟರನ್ನು ಚಲಾಯಿಸಲಾಯಿತು? ಅಧ್ಯಕ್ಷರಿದ್ದಂತಹ ಹೆಲಿಕಾಪ್ಟರನ್ನು ಯಾಕೆ ರಿಸ್ಕ್ ತೆಗೆದುಕೊಳ್ಳಲಾಯಿತು? ಹೀಗೊಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಇಸ್ರೇಲ್ನ ಕೈವಾಡ ಇದೆಯಾ ಅನ್ನುವ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಯಾವಾಗ ಈ ಘಟನೆ ಸಂಭವಿಸ್ತೋ ಇಸ್ರೇಲ್ ಹೇಳಿದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ಅವರ ವಿಚಾರ, ಹೆಲಿಕಾಪ್ಟರ್ ದುರಂತವೋ ಅದರ ಹಿಂದೆ ಏನಿದೆಯೋ ಅದು ಅವರಿಗೆ ಬಿಟ್ಟಂತಹ ವಿಚಾರ, ನಮಗೇನೂ ಗೊತ್ತಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಆದರೆ ಇರಾನ್ಗೆ ಒಂದು ಅನುಮಾನ ಇದ್ದೇ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾವ ರೀತಿಯಾದಂತಹ ಕಾನ್ಫ್ಲಿಕ್ಟ್ ಇದೆ ಅಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈಗ ಇರಾನ್ ಅನೇಕ ರೀತಿಯಲ್ಲಿ ತನಿಖೆ ಮಾಡುತ್ತೆ. ಮೊದಲನೇದಾಗಿ, ಇದೊಂದು ಆಕ್ಸಿಡೆಂಟಾ, ವೆದರ್ ಕಾರಣದಿಂದಾಗಿ ಪತನಗೊಳ್ತಾ, ಅಥವಾ ಇದರ ಹಿಂದೆ ಬಾಹ್ಯವಾದಂತಹ ಯಾವುದಾದ್ರೂ ಕೈವಾಡ ಇದೆಯಾ, ಇದೆಲ್ಲದರ ಬಗ್ಗೆ ತನಿಖೆ ಆಗುತ್ತೆ. ಮಿತ್ರರೇ, ಇದೆಲ್ಲ ಒಂದು ಕಡೆ. ಇರಾನ್ನ ಬಹುಜನರಿಗೆ ದುಃಖ ಆಗಿದೆ. ಅಧ್ಯಕ್ಷರು, ವಿದೇಶಾಂಗ ಸಚಿವರು ಎಲ್ಲರೂ ಸಾವಿಗೀಡಾಗಿರೋದ್ರಿಂದಾಗಿ ಇರಾನ್ನಲ್ಲಿ ದುಃಖ ಒಂದು ಕಡೆ ಇದೆ. ಇದರ ನಡುವೆ ಮಿತ್ರರೇ, ಇರಾನ್ನಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿಗೀಡಾಗಿದ್ದಾರೆ ಹೀಗಂತ ಇನ್ನೂ ಸುದ್ದಿ ಬಂದಿರಲಿಲ್ಲ.
ಜಸ್ಟ್ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನುವಂಥ ಸುದ್ದಿ ಬರ್ತಿದ್ದಂತೆ ಇರಾನ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಅನೇಕರು ಟ್ವಿಟರ್ನಲ್ಲಿ ಬಹಿರಂಗವಾಗಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸುವಂತಹ ವಿಜುವಲ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇಬ್ರಾಹಿಂ ರೈಸಿ ಸತ್ತಿರೋದು ಖುಷಿಯ ವಿಚಾರ ಅಂತ ಅನೇಕರು ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗಿದು ಬಹಳ ಆಶ್ಚರ್ಯ ಆಗಿರಬೇಕಲ್ವಾ? ಒಬ್ಬ ಅಧ್ಯಕ್ಷ ಸತ್ರೆ ಸಂಭ್ರಮಾಚರಣೆ ಆಗುತ್ತಾ? ಹಾಗಾದರೆ ಇಬ್ರಾಹಿಂ ರೈಸಿಗೆ ಅಷ್ಟೊಂದು ವಿರೋಧ ಇದ್ದಿದ್ಯಾಕೆ? ಮಿತ್ರರೇ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಈ ಇಬ್ರಾಹಿಂ ರೈಸಿ 2021ರಲ್ಲಿ ಇರಾನ್ನ ಅಧ್ಯಕ್ಷರಾಗ್ತಾರೆ. ಇರಾನ್ನ ಅಧ್ಯಕ್ಷರಾದ ದಿನದಿಂದಲೂ ಕೂಡ ಇವರಿಗೆ ದೊಡ್ಡದಾದಂತಹ ವಿರೋಧ ಇದೆ. ಇವರು ಅಧ್ಯಕ್ಷರಾಗಿದ್ದು ಯಾಕೆ ಕೇಳಿ. 2013ರಿಂದ 2021ರವರೆಗೆ ಹಸನ್ ರುಹಾನಿ ಇರಾನ್ನ ಅಧ್ಯಕ್ಷರಾಗಿದ್ದರು. ಇವರ ಅಧಿಕಾರಾವಧಿಯಲ್ಲಿ ಇರಾನ್ ಅನೇಕ ಸಮಸ್ಯೆಗಳನ್ನು ಎದುರಿಸಿತು. ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈಗೆತ್ತಿಕೊಂಡಿದೆ ಅಂತ ಹೇಳಿ ಅಮೆರಿಕ ಇರಾನ್ ಮೇಲೆ ಮುಗಿಬಿತ್ತು. ಇರಾನ್ ಮೇಲೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯಿತು. ಅಂತಿಮವಾಗಿ ಅಮೆರಿಕ ಇರಾನ್ ಮೇಲೆ ಇನ್ನಿಲ್ಲದಂತಹ ನಿರ್ಬಂಧವನ್ನು ವಿಧಿಸಿತು. ಇರಾನ್ ಸೇಲ್ ಮಾಡ್ತಾ ಇದ್ದಂತಹ ಕಚ್ಚಾ ತೈಲ ಕೂಡ ಯಾವುದೇ ದೇಶಕ್ಕೆ ಸೇಲ್ ಮಾಡಲಾರದಂತಹ ಪರಿಸ್ಥಿತಿ ಉಂಟಾಯಿತು. ಉದಾಹರಣೆಗೆ ಭಾರತ ಈ ಹಿಂದೆ ಇರಾನ್ನಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಚ್ಚಾ ತೈಲ ತರಿಸ್ಕೊಳ್ತಾ ಇತ್ತು. ಆದರೆ ಅಮೆರಿಕದ ನಿರ್ಬಂಧದ ಕಾರಣದಿಂದಾಗಿ ಭಾರತ ಕೂಡ ನಿಲ್ಲಿಸಿತು. ಹೀಗೆ ವಿಶ್ವದ ಅನೇಕ ದೇಶಗಳು ಇರಾನ್ನಿಂದ ಕಚ್ಚಾ ತೈಲವನ್ನು ಕೂಡ ತರಿಸಿಕೊಳ್ಳೋದನ್ನು ನಿಲ್ಲಿಸ್ಬಿಟ್ವು. ಇರಾನ್ಗೆ ಬಹಳ ಸಂಕಷ್ಟ ಎದುರಾಯಿತು. ಯಾವುದೇ ವ್ಯಾಪಾರ ವ್ಯವಹಾರ ವೃದ್ಧಿಯಾಗಿಲ್ಲ. ಇರಾನ್ನ ಆರ್ಥಿಕತೆ ಕ್ಷೀಣಿಸ್ತಾ ಬಂತು. ಜನರು ನಿರುದ್ಯೋಗಿಗಳಾದರು. ಆರ್ಥಿಕ ಪರಿಸ್ಥಿತಿ ಕೂಡ ತೀರಾ ಹದಗೆಟ್ಟು ಹೋಯಿತು. ಜನರ ಕೈಲಿ ಕಾಸಿಲ್ಲದಂತಾಯಿತು. ಹೀಗಾಗಿ ಜನರ ವಿರೋಧವನ್ನು ಎದುರಿಸುವಂತಾಯಿತು ಹಸನ್ ರುಹಾನಿ. ಇದರ ನಡುವೆ 2021ರಲ್ಲಿ ಚುನಾವಣೆ ಆಯಿತು. ಹಸನ್ ರುಹಾನಿ ಸೋತೋಗ್ಬಿಟ್ರು. ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಕೂಡ ಕಡಿಮೆ ಆಯಿತು. ಕಡಿಮೆ ಮತದಾನ ಆದರೂ ಕೂಡ ಇಬ್ರಾಹಿಂ ರೈಸಿ ಗೆದ್ದುಬಿಟ್ರು. ಮಿತ್ರರೇ, ಇಬ್ರಾಹಿಂ ರೈಸಿ ಗೆದ್ರಲ್ಲ, ಅವತ್ತಿನ ದಿನದಿಂದಲೂ ಕೂಡ ವಿರೋಧ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ಇಬ್ರಾಹಿಂ ರೈಸಿ ಗೆಲ್ಲೋದಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಅವರ ಕೈವಾಡ ಇದೆ. ಅವರೇ ಇವರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥ ವಿರೋಧ ಒಂದು ಕಡೆ. ಯಾಕೆಂದರೆ ಅಯತುಲ್ಲಾ ಅಲಿ ಖಮೇನಿ ಜೊತೆಗೆ ಇಬ್ರಾಹಿಂ ರೈಸಿ ತುಂಬ ಆಪ್ತರಾಗಿದ್ದರು. ಮಿತ್ರರೇ, ಇರಾನ್ನಲ್ಲಿ ಇಬ್ರಾಹಿಂ ರೈಸಿ ಅಧ್ಯಕ್ಷರಾದ ಕೆಲವೇ ತಿಂಗಳುಗಳಲ್ಲಿ ಇರಾನ್ನಲ್ಲಿ ಒಂದು ಘಟನೆ ನಡೀತು. ನಿಮಗೆಲ್ಲ ಗೊತ್ತೇ ಇದೆ, ಮಾಷಾ ಅಲಿ ಪ್ರಕರಣ. ಮಾಷಾ ಅಲಿ ಅನ್ನುವಂಥ ಹೆಣ್ಣು ಮಗಳು, ಆಕೆ ಹಿಜಾಬ್ ಧರಿಸಿಲ್ಲ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರವಾಗಿ ಇರಾನ್ನ ಮಾರಲ್ ಪೊಲೀಸರು ಆಕೆಯ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯಲ್ಲಿ ಮಾಷಾ ಅಮೀನಿ ಸಾವಿಗೀಡಾಗ್ತಾಳೆ. ಇದಾದ ನಂತರ ಮಿತ್ರರೇ, ಇರಾನ್ ಕಂಡು ಕೇಳರಿಯದಂತಹ ಪ್ರತಿಭಟನೆಯನ್ನು ಎದುರಿಸಬೇಕಾಯಿತು. ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಹಿಜಾಬನ್ನು ಕಿತ್ತೆಸೆದ್ರು. ಇಷ್ಟಾದರೂ ಕೂಡ ಇರಾನ್ನ ಸರ್ಕಾರ ಬಗ್ಲಿಲ್ಲ. ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿತು. ಅನೇಕ ಸಾವು ನೋವುಗಳು ಸಂಭವಿಸಿತು. ಮಹಿಳೆಯರು ಹಿಜಾಬ್ ಹಾಕ್ಕೊಂಡು ಓಡಾಡಲೇಬೇಕು ಅಂತ ಇರಾನ್ ಕಟ್ಟಪ್ಪಣೆಯನ್ನು ಮಾಡಿತು. ಇಬ್ರಾಹಿಂ ರೈಸಿ ಬಹಳ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡ್ರು. ಹೀಗಾಗಿ ಇರಾನ್ನ ಮಹಿಳೆಯರು ಇಬ್ರಾಹಿಂ ರೈಸಿಯನ್ನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಇದು ಒಂದು ಕಾರಣ. ಮಹಿಳೆಯರಿಗೆ ಇಬ್ರಾಹಿಂ ರೈಸಿ ಕಂಡ್ರಾಗ್ತಾ ಇರಲಿಲ್ಲ. ಎರಡನೇದಾಗಿ, ಇಬ್ರಾಹಿಂ ರೈಸಿಯನ್ನು ಇರಾನ್ ಜನರು ಆಯ್ಕೆ ಮಾಡಿದ್ಯಾಕೆ? ಇವರು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಾರೆ. ಅಮೆರಿಕ ಜೊತೆಗೆ ಏನೋ ಸಂಬಂಧ ಹಳಿಸಿದೆ, ಇದನ್ನು ಸರಿದೂಗಿಸುವಂತಹ ಪ್ರಯತ್ನ ಮಾಡಿ ಇರಾನ್ ಮತ್ತೆ ಅಭಿವೃದ್ಧಿಯ ಪಥದತ್ತ ಸಾಗುತ್ತೆ ಎನ್ನುವಂತಹ ವಿಶ್ವಾಸದೊಂದಿಗೆ ಇಬ್ರಾಹಿಂ ರೈಸಿಯನ್ನು ಆಯ್ಕೆ ಮಾಡಿದ್ರು. ಆದರೆ ಇಬ್ರಾಹಿಂ ರೈಸಿ ಮಾಡಿದ್ದೇನು? ಉಗ್ರವಾದವನ್ನು ಪೋಷಣೆ ಮಾಡಿದ್ದು. ಹೌತಿಗಳನ್ನು ಎತ್ತುಕಟ್ಟಿದ್ದು, ಹಿಜ್ಬುಲ್ಲಾಗಳನ್ನು ಎತ್ತುಕಟ್ಟಿದ್ದು, ಹಮಾಸನ್ನು ಎತ್ತುಕಟ್ಟಿದ್ದು. ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಯಿತು. ಗಾಜಾದಲ್ಲಿ ದೊಡ್ಡ ಯುದ್ಧ ಆಯಿತು. ಇದು ಇರಾನ್ ಮೇಲೂ ಕೂಡ ಪರಿಣಾಮ ಬೀರ್ತು. ಹೌತಿಗಳು ಕೂಡ ಇಸ್ರೇಲ್ ಮೇಲೆ ಯುದ್ಧ ಸಾರಿದ್ರು. ಹಿಜ್ಬುಲ್ಲಾಗಳು ಕೂಡ ಯುದ್ಧ ಸಾರಿದ್ರು. ಇರಾನ್ ಇವರೆಲ್ಲರನ್ನು ಬೆಂಬಲಿಸೋದಕ್ಕೆ ಶುರು ಮಾಡ್ತು. ಇದರಿಂದ ಇಸ್ರೇಲ್ ಇರಾನನ್ನು ಮತ್ತಷ್ಟು ವಿರೋಧಿಸೋದಕ್ಕೆ ಶುರು ಮಾಡ್ತು. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಯಿತು. ಮಿತ್ರರೇ, ಇದು ಕೆಲವರಿಗೆ ಬಹಳ ಇಷ್ಟ ಆಗಬಹುದು. ಇರಾನ್ನಲ್ಲಿ ವಾಸ ಮಾಡ್ತಿರುವಂತಹ ಕೆಲ ಜನರಿಗೆ ಬಹಳ ಇಷ್ಟ ಆಗಬಹುದು. ಕೆಲವರೇನು ಬಯಸ್ತಾರೆ? ಇಸ್ರೇಲನ್ನು ಸರ್ವನಾಶ ಮಾಡಿಬಿಡಬೇಕು, ಅದೊಂದು ಯಹೂದಿ ರಾಷ್ಟ್ರ ಅಂತ ಕೆಲವರ ಮನಸ್ಸಿನಲ್ಲಿರುತ್ತೆ. ಆದರೆ ಬಹುತೇಕರು ಶಾಂತಿ ಪ್ರಿಯರಾಗಿರ್ತಾರೆ. ನಮಗಿಲ್ಲದ ರಗಳೆ ಯಾಕೆ? ನಾವು ಮೊದಲು ಅಭಿವೃದ್ಧಿ ಆಗೋಣ, ನಮಗೆ ಆರ್ಥಿಕ ಸಂಕಷ್ಟ ಇದೆ, ನಮ್ಮ ದೇಶ ಅಭಿವೃದ್ಧಿ ಆಗಲಿ ಎನ್ನುವಂಥ ಬಯಕೆ ಅನೇಕರಿಗಿರುತ್ತೆ. ಹೀಗೆ ಬಯಕೆ ಇಟ್ಕೊಂಡಂಥವರು ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿಯನ್ನು ಸಾಕಷ್ಟು ವಿರೋಧ ಮಾಡ್ತಾ ಇದ್ರು. ಅವರು ಅಧ್ಯಕ್ಷರಾಗಿ ಮುಂದುವರಿಯೋದು ಅನೇಕ ಜನರಿಗೆ ಇಷ್ಟ ಇರಲಿಲ್ಲ. ಮಿತ್ರರೇ, ಇಷ್ಟೆಲ್ಲ ವಿರೋಧಗಳ ನಡುವೆ ಇರಾನ್ನ ಅಧ್ಯಕ್ಷರಾದಂಥ ಇಬ್ರಾಹಿಂ ರೈಸಿಗೆ ಇನ್ನೊಂದು ಬಹಳ ಮಹತ್ವಾಕಾಂಕ್ಷೆ ಇತ್ತು. ಅದೇನು ಕೇಳಿದ್ರೆ, ಇರಾನ್ನ ಅತ್ಯುನ್ನತ ನಾಯಕನಾಗೋದು. ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಅಂತಂದರೆ ಅದು ಅಯತುಲ್ಲಾ ಅಲಿ ಖಮೇನಿ. ಆತ ರಿಲಿಜಿಯಸ್ ಲೀಡರು. ಅವರ ಕಂಟ್ರೋಲ್ನಲ್ಲೇ ಇರಾನ್ ಇರುವಂಥದ್ದು. ಇರಾನ್ನ ಯಾವುದೇ ಅತ್ಯುನ್ನತ ನಿರ್ಧಾರವನ್ನು ಕೈಗೊಳ್ಳುವಂಥ ಕೆಪಾಸಿಟಿ ಇರೋದು ಅಯತುಲ್ಲಾ ಅಲಿ ಖಮೇನಿಗೆ. ಅವರಿಗೀಗ 85 ವರ್ಷ. ಅವರ ಉತ್ತರಾಧಿಕಾರಿ ಆಗಬೇಕು ಅಂತ ಇಬ್ರಾಹಿಂ ರೈಸಿ ಬಯಸಿದ್ರು. ಯಾಕೆಂದರೆ ಇಬ್ರಾಹಿಂ ರೈಸಿಗೆ ಇನ್ನೂ 63 ವರ್ಷ ವಯಸ್ಸು. ಸಾಕಷ್ಟು ವಯಸ್ಸಿದೆ, ಅಧಿಕಾರ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಹಪಹಪಿ ಇದ್ದೇ ಇತ್ತು. ಅದಕ್ಕೋಸ್ಕರವಾಗಿ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಜೊತೆಗೆ ಇಬ್ರಾಹಿಂ ರೈಸಿ ತುಂಬ ಚೆನ್ನಾಗಿದ್ರು. ಇಬ್ಬರ ನಡುವೆ ಹೊಂದಾಣಿಕೆ ಕೂಡ ಇತ್ತು. ಬಹುತೇಕ ಮೀಡಿಯಾ ರಿಪೋರ್ಟ್ಗಳು ಏನು ಹೇಳ್ತಾ ಇದ್ವು? ಇರಾನ್ನ ಮುಂದಿನ ಸರ್ವಾಧಿಕಾರಿ ಇಬ್ರಾಹಿಂ ರೈಸಿ, ಹೀಗಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ರು. ಬಹುತೇಕ ಇರಾನಿಯನ್ನರಿಗೆ ಇಬ್ರಾಹಿಂ ರೈಸಿ ಸರ್ವೋನ್ನತ ನಾಯಕನಾಗೋದು ಇಷ್ಟ ಇರಲಿಲ್ಲ.
ಈಗಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಈತನಿಗಿನ್ನು ಸರ್ವಾಧಿಕಾರ ಸಿಕ್ಕಿದ್ದೆ ಆದರೆ ಇರಾನ್ ಯಾವ ದಿಕ್ಕಿನತ್ತ ಹೋಗಬಹುದು ಅನ್ನುವಂಥ ಪ್ರಶ್ನೆ ಇತ್ತು. ಜೊತೆಗೆ ಈ ಇಬ್ರಾಹಿಂ ರೈಸಿ ದೊಡ್ಡದಾದಂತಹ ಎಜುಕೇಟೆಡ್ ಏನಲ್ಲ. ಇಬ್ರಾಹಿಂ ರೈಸಿ ಈ ಹಿಂದೆ ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಒಮ್ಮೆ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು, ಆದರೆ ಸೋತೋಗಿದ್ರು. ಈಗ ಪರಿಸ್ಥಿತಿಯ ಲಾಭವನ್ನು ಪಡೆದು ಅವರು ಗೆದ್ದಿದ್ರು. ಇವರು ಅಧಿಕಾರದಲ್ಲಿ ಮುಂದುವರಿಬಾರದು ಅಂತೇಳಿ ಒಂದು ವರ್ಗ ದೊಡ್ಡದಾಗಿ ಬಯಸ್ತಾ ಇತ್ತು. ಯಾವಾಗ ಇರಾನ್ನ ಅಧ್ಯಕ್ಷರ ಹೆಲಿಕಾಪ್ಟರ್ ಪತನ ಆಯಿತು, ಅವರು ಬದುಕುಳಿದಿರುವಂತಹ ಚಾನ್ಸಸ್ ಕಡಿಮೆ ಅಂತ ಗೊತ್ತಾಯಿತು, ತಕ್ಷಣ ಇವರೆಲ್ಲರೂ ಕೂಡ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಇರಾನ್ ಒಳಗೂ ಕೂಡ ಸಂಭ್ರಮ ಆಗ್ತಾ ಇದೆ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಟ್ವಿಟರ್ ಇರಬಹುದು, ಇನ್ಸ್ಟಾಗ್ರಾಮ್ ಇರಬಹುದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಅವರು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ, ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶದಲ್ಲಿರುವಂತಹ ಇರಾನ್ನ ಡಯಾಸ್ಪೋರಾ ಕೂಡ ಸಂಭ್ರಮ ವ್ಯಕ್ತಪಡಿಸ್ತಾ ಇದೆ. ಇನ್ನು ಯಹೂದಿಗಳ ಕತೆ ಕೇಳಬೇಕಾ? ಅವರಂತೂ ಮುಕ್ತವಾಗಿ ಈ ಬಗ್ಗೆ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಬೇಕಾಗಿತ್ತು, ಆಗಿದೆ ಅಂತ. ಒಟ್ಟಿನಲ್ಲಿ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿಗೀಡಾಗಿರೋದು ಇರಾನ್ನಲ್ಲಿ ಅನೇಕ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಮುಂದೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದನ್ನ ಇರಾನ್ನ ಸರ್ವೋನ್ನತ ನಾಯಕನಾದಂತಹ ಅಯತುಲ್ಲಾ ಅಲಿ ಖಮೇನಿ ಅವರು ನಿರ್ಧಾರ ಮಾಡ್ತಾರೆ. ಈಗಿರುವ ಮಾಹಿತಿ ಪ್ರಕಾರ ಮೊಹಮ್ಮದ್ ಮುಖಾವರ್ ಈಗೇನು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರೇ ಅಧ್ಯಕ್ಷರಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಯಾರು ಅಧ್ಯಕ್ಷರಾಗಬೇಕು, ಮುಂದೇನಾಗಬೇಕು, ಚುನಾವಣೆ ಆಗಬೇಕಾ, ಇದೆಲ್ಲವುದನ್ನು ನಿರ್ಧಾರ ಮಾಡುವಂತಹದ್ದು ಅಯತುಲ್ಲಾ ಅಲಿ ಖಮೇನಿ, ಇರಾನ್ನ ಸರ್ವೋನ್ನತ ನಾಯಕ. ಒಟ್ನಲ್ಲಿ ಮಿತ್ರರೇ, ಇಬ್ರಾಹಿಂ ರೈಸಿ ಸಾವಿನಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ಅನೇಕ ಬೆಳವಣಿಗೆಗಳಾಗುತ್ತೆ. ಮುಖ್ಯವಾಗಿ ಹಿಜ್ಬುಲ್ಲಾ, ಹೌತಿ, ಹಮಾಸ್ ಇವರೆಲ್ಲರೂ ಕೂಡ ಅನಾಥರಾಗಲಿದ್ದಾರೆ. ಇವರೆಲ್ಲರಿಗೆ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಿದ್ದಿದ್ದೆ ಇಬ್ರಾಹಿಂ ರೈಸಿ. ಈ ಇಬ್ರಾಹಿಂ ರೈಸಿ ಕಟ್ಟರ್ ಇಸ್ಲಾಮಿಕ್ ನಾಯಕ. ಹೀಗಾಗಿ ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರನ್ನು ಕೂಡ ಎತ್ಕಡ್ತಾ ಇದ್ರು. ಈ ಕಾರಣದಿಂದ ಈ ಎಲ್ಲ ಉಗ್ರ ಸಂಘಟನೆಗಳು ಕೂಡ ತಬ್ಬಲಿಗಳಾಗಲಿವೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.